ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪೂಜಾ ಅಂತ. ನಾನು ಡೈಲಿ ಲೈಫ್ ಸ್ಟೈಲ್ ವಿಡಿಯೋ ಮಾಡ್ತೀನಿ. ಸೊ ಏನಪ್ಪ ಅಂದ್ರೆ ನಾನು ವಿಡಿಯೋ ಮಾಡ್ತಿದ್ದೆ, ಬಟ್ ನಾನು ರೆಗ್ಯುಲರ್ ಇರಲಿಲ್ಲ. ಸೊ ಇವತ್ತಿಂದ ನಾನು 30 ಡೇಸ್ ಚಾಲೆಂಜ್ ವಿಡಿಯೋ ಮಾಡಬೇಕಂತ ಟ್ರೈ ಮಾಡತ್ತೀನಿ. ಸೊ ನಾನು 100 ಡೇಸ್ ಚಾಲೆಂಜಿಂದ ಶಾರ್ಟ್ ವಿಡಿಯೋ ಚಾಲೆಂಜ್ ತೊಗೊಂಡಿದ್ದೆ, ಬಟ್ ಅದು ಅನ್ಎಕ್ಸೆಪ್ಟೆಡ್ ನನಗೆ ಆಗಲಿಲ್ಲ. ಸೊ ಅದಕ್ಕೆ ನಾನು ಶಾರ್ಟಿಂದ ತೊಗೊಳ್ಳೋಣ ಅಂಥೇಳಿ 30 ಡೇಸ್ ಫುಲ್ ಡೈಲಿ ವ್ಲಾಗ್ ನಾನು ಮಾಡಬೇಕಂತ ಚಾಲೆಂಜ್ ಹಾಕ್ಕೊಂಡಿದ್ದೀನಿ ಇವತ್ತಿಂದ. ಬಿಕಾಸ್ ನಾನು ಈಗ ಹೊರಗಡೆ ಹೋಗ್ಬೇಕಾದ್ರೆ ನಂಗೆ ಶೈ ಫೀಲ್ ಆಗೋದು. ಏನಪ್ಪ ಏನಂದ್ರೆ ಜನ ಏನು ಅನ್ಕೋತಾರೆ ನನ್ನ ವಿಡಿಯೋದಿಂದ ಅಂತ ನಂಗೆ ಹಿಂಗೆ ಶೈ ಬರೋದು. ಸೊ ಅದಕ್ಕೆ ನಾನು ವಿಡಿಯೋ ನಂಗೆ ಮಾಡೋಕ್ಕೆ ಆಗತ್ತಿರಲಿಲ್ಲ. ಬಟ್ ನನ್ನ ಮನಸ್ಸಂತ ಯಾರಿಗೆ ಗೊತ್ತಾ, ಆ ಜನನೇ ನಿಂಗೆ ಲೈಕ್ ಮಾಡ್ಬೋದು. ಸೊ ಅದಕ್ಕೆ ನೀ ಕನ್ಸಿಸ್ಟೆನ್ಸಿ ಅಂದರೆ ನೀ ರೆಗ್ಯುಲರ್ ಇರು, ನೋಡೋಣ ಆದ್ರೆ ಚಲೋ ಇಲ್ಲ ಆದ್ರೆ ಇಲ್ಲ ಅಂಥೇಳಿ. ಬಟ್ ನನಗೆ ಮುಂಚೆದಿಂದ ನನಗೆ ಮಾಡೋದಿತ್ತೆ ಅದು ಯೂಟ್ಯೂಬ್ದು. ಸೊ ಅದಕ್ಕೆ 30 ಡೇಸ್ ಚಾಲೆಂಜ್ ನಾನು ಮಾಡಬೇಕಂತ ಈಗ ಫುಲ್ ಟ್ರೈ ಮಾಡತ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾ ಬೆಳಗ್ಗೆನ ಇದನ್ನು ಶೂಟ್ ಮಾಡಿದ್ದೆ, ಬಟ್ ಅದು ವಿಡಿಯೋ ಇದಾಗಲಿಲ್ಲ. ಸೊ ಅದಕ್ಕೆ ನಾ ಬೆಳಗ್ಗೆಯಿಂದ ಅದು ವಿಡಿಯೋ ಹಾಕ್ತೀನಿ. ಸೊ ಪ್ಲೀಸ್ ಅದನ್ನು ಲೈಕ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಯಾವಾಗೂ ನನಗಿರಲಿ ಅಂತ ನಾನು ಬಯಸ್ತೀನಿ. ಸೊ ಪ್ಲೀಸ್ ಕಂಟಿನ್ಯೂ ಅದು ವಿಡಿಯೋ ಇವತ್ತು ಮಾರ್ನಿಂಗಿಂದ ನಂದು ಏನು ರೂಟೀನ್ ಇದೆ ತೋರಿಸ್ತೀನಿ. ಸೊ ಪ್ಲೀಸ್ ನೋಡಿ ಆ್ಯಂಡ್ ಲೈಕ್ ಮಾಡಿ. ಈಗ ಬಟಾಟೆ ಕುದಿಯೋಕೆ ಇಟ್ಟೀನಿ. ಆ್ಯಂಡ್ ನಾನು ಮಾರ್ನಿಂಗ್ ನಂದು ಒಂದು ಗ್ಲಾಸ್ ಆಫ್ ವಾಟರ್. ಸೊ ಇದು ನಿನ್ನೆ ದನ ಇತ್ತು, ಮಧ್ಯಾಹ್ನ ಏನಾದರೂ ಮಾಡ್ತೀನಿ ಇದನ್ನು. ಸೊ ಇದು ದೋಸೆ ಹಿಟ್ಟು. ಸೊ ಈಗ ದೋಸೆ ಬಟಾಟೆ ಪಲ್ಯ ಚಟ್ನಿ ಆದರೆ ಮಾಡ್ತೀನಿ, ಇಲ್ಲಾದರೆ ಇಲ್ಲ. ಸೊ ನೋಡೋಣ. ನೀರು ಕುಡಿಯತ್ತೀನಿ. ನೀರು ಇವತ್ತು ಬರ್ತಾವೆ ಅಂದ್ಕೊಂಡಿನಿ ಫ್ರೆಂಡ್ಸ್. ಸೊ ನೋಡೋಣ ನೀರು, ಯಾಕಂದ್ರೆ 3 ಡೇಸ್ ಆಯ್ತು. ಮೊನ್ನೆ ಸಂಡೇ ಇರೋದ್ರಿಂದ ಮಕ್ಕೊಂಡ್ಬಿಟ್ಟಿದೆ, ನೀರು ಬಂದು ಹೋಗ್ಬಿಡುತ್ತೆ. ಸೊ ನೀರು ಲಿಮಿಟೆಡ್ ಅದ. ಸೊ ಇವತ್ತು ನೀರು ಬರ್ತದೆ ಅಂತ ವೆಯ್ಟ್ ಮಾಡ್ಕೋತ ಕುಂತೀನಿ. ನೋಡೋಣ, ನೀರು ಬಂದ್ರೆ ಎಲ್ಲ ತುಂಬಿ ಪಟ ನಾಷ್ಟ ಮಾಡಿ ಪಾರ್ಲರ್ ಹೋಗ್ತೀನಿ. ಸೊ ಏನನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಈಗ ಬೆಳಗ್ಗೆ ನೀರು ಕುಡಿತೀನಿ. ಕುಡಿದು ನನ್ನ ಮಗಗೆ ಎಬ್ಬಿಸ್ಬೇಕು. ಇನ್ನು ಅವನಿಗೂ ಎಲ್ಲ ಫ್ರೆಶ್ ಅಪ್ ಮಾಡಬೇಕು. ಸೊ ಪಟ ಮಾಡೋಣ. ಎಷ್ಟು ಚಂದ ಸನ್ಲೈಟ್ ಬಿದ್ದೈತಿ. ಉಳ್ಳಾಗಡ್ಡಿ ಕಟ್ ಮಾಡತ್ತೀನಿ ನಾನು ದೋಸಾಗೆ. ಸೊ ಮನೆ ಬರೋದಾವ ಬಸ್ತ ಸನ್ಲೈಟ್ ಬಿದ್ದೈತೆ ಅಂತೇಳಿ ತೋರ್ಸಕ್ಕೆ ವೀಡಿಯೋ ಮಾಡಿದ್ದೆ. ಮಸ್ತ್ ಅನ್ಸಾತೈತಿ. ಸೊ ಈ ಪಟ ನಾಷ್ಟ ಮಾಡಿ ನನ್ನ ಮಗ ಜಾಕಕ್ಕೆ ಹೋಗೋನು, ಜಾಕ ಮಾಡಿ ಬರ್ತಾನೋ, ಅವನಿಗೆ ನಾಷ್ಟ ಮಾಡಬೇಕು. ಪಟ ನಾಷ್ಟ ಮಾಡಿ ಸಿಗ್ತೀನಿ. ಸ್ಕೂಲಿಗೆ ಹೊಂಟಿರಿ ಏನು ಮಗ ನೀವು? ಹೌದೇ, ಅದೆಲ್ಲ ನಾನು ಬಂದ್ ಮಾಡಿ ಶೋ ಎಸ್. ಈಗ ನಂಗೆ ನಾಷ್ಟ ಮಾಡ್ಕೊಳತ್ತೀನಿ. ಸೊ ಇದು ಏನಂದ್ರೆ ಆಗಲೇ ನಾನು ಮಾಡ್ಕೊಂಡಿದ್ದೆ, ಕರೆ ಹೇಳ್ಬೇಕಂದ್ರೆ ಮಾಡ್ಕೊಂಡಿದ್ದೆ ಒಡಿತು. ಸೊ ಅದಕ್ಕೆ ಏನು ಬಂದ್ರೆ ಫುಲ್ ಮೆಸ್ ಆಗೈತೆ ನಮ್ದು. ಅದಕ್ಕೆ ಈಗ ಇನ್ನೊಂದು ಇದು ಮಾಡ್ಕೊಳತ್ತೀನಿ. ಏನಂದ್ರೆ ಮಾಡತ್ತೀನಿ. ನಾನು ಅಂದ್ಕೊಂಡಿದ್ದೆ ಅದು, ಯಾಕಂದ್ರೆ ಅದು ಮೊನ್ನೆ ಹಾಲಿತ್ತು. ಸೊ ಈಗ ನನ್ನ ದೋಸೆ ರೆಡಿ. ಸೊ ಈಗ ಪಟ ಬ್ರೇಕ್ಫಾಸ್ಟ್ ಬಟಾಟೆ ಪಲ್ಯ ಅಷ್ಟೇ ಮಾಡೀನಿ, ಚಟ್ನಿ ಮಾಡಿಲ್ಲ. ಸೊ ಈಗ ಪಟ ನಾಷ್ಟ ಮಾಡಬೇಕು. ಬ್ರೇಕ್ಫಾಸ್ಟ್ ಇದು ಒಂದು ಕುಕ್ಕಿಗೆ ನಾನು ಮೊನ್ನೆ ತಂದೀನಿ. ಇದು ನನ್ನ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ಸೊ ದೋಸೆ ಬಟಾಟೆ ಪಲ್ಯ ಮಾಡ್ಕೊಂಡಿನಿ. ಆ್ಯಂಡ್ ಇದೊಂದು ಕುಕ್ಕೀಸ್ ತೊಗೊಂಬಂದಿನಿ, ನೋಡೋಣ ಅಂತ. ಭಾಳ ಚೆನ್ನಾಗೈತೆ ಅಂತ ಕೇಳೀನಿ. ಸೊ ನೋಡೋಣ ಹೇಗೈತಂತ. ಬೆಸ್ಟ್ ಐತಿ. ಇದು ಟೇಸ್ಟವಲ್ಲಿನ ಬೇಕ್ರಿಯಿಂದ ಬೆಳಗಾವಿಯಿಂದ ಭಾಳ ಮಸ್ತ್ ಐತಿ. ನಂಗೆ ಆಥೆಂಟಿಕ್ ಏನಂದ್ರೆ ಅದು ಬೆಣ್ಣೆ ಬಿಸ್ಕಿಟ್ ನಂಗೆ ಭಾಳ ಇಷ್ಟ. ಸೊ ನಾನು ಅದು ಬೆಂಗಳೂರು ಸೈಡ್ ಭಾಳ ತಿಂದೀನಿ. ಸೊ ನಂಗೆ ಅದೇ ಫ್ಲೇವರ್ ಸ್ವಲ್ಪ ಬೇಕಾಗಿತ್ತು. ಬಟ್ ಎಕ್ಸಾಕ್ಟ್ ಅಟ್ಲೀಸ್ಟ್ 100% ಇಲ್ಲ, ಒಂದು 50% ಮ್ಯಾಚ್ ಆಗೈತಿ. ಬಟ್ ಬೆಸ್ಟ್ ಐತಿ. ಸೊ ಈಗ ಪಟ ನಾಷ್ಟ ಮಾಡಿ ಸಿಗ್ತೀನಿ. ಸೊ ಈಗ ಏನಂದ್ರೆ ಜಕ ಮಾಡಿ ಬಂದೀನಿ. ನಂಗೆ ಎದ್ಕೊಳ್ಳೇನ ನಂಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ನಂಗೆ ಬೇಕೇ ಬೇಕು. ಸೊ ಅದಕ್ಕೆ ನಾನು ಎದ್ಕೊಳ್ಳೇನ ನನ್ನ ಮಗ ಹೋದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟಿರ್ತೀನಿ. ಸೊ ಈಗ ಜಾಕ ಮಾಡಿ ಪಟ ಪೂಜೆ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ಕೇರು ಮಾಡಬೇಕು. ಬಟ್ ಆದ್ರೆ ನಾನು ಇವತ್ತು ಸ್ಕಿನ್ ಕೇರ್ ತೋರಿಸ್ತೀನಿ, ಇಲ್ಲಾಂದ್ರೆ ನಾಳೆ ತೋರಿಸ್ತೀನಿ. ಯಾಕಂದರೆ ಈಗ ಟೈಮ್ ಆಲ್ರೆಡಿ ಲೇಟ್ ಆಗೈತಿ. ನಾನು ನಮ್ಮ ಮಮ್ಮಿ ಜೊತೆ ಫೋನ್ದಾಗ ಮಾತಾಡ್ಕೋತಿದ್ದೆ. ಸೊ ಅದಕ್ಕೆ ಫುಲ್ ಲೇಟ್ ಆಯ್ತು. ಆ್ಯಂಡ್ ಏನಂದ್ರೆ ನನ್ನ ಕಡೆ ಮೈಕ್ ಇಲ್ಲ. ಸೊ ಮೈಕ್ ಒಂದು ಆರ್ಡರ್ ಹಾಕಬೇಕು. ಸೊ ಇವತ್ತಿಂದ ಅಟ್ಲೀಸ್ಟ್ ನಾನು ಡೈಲಿ ವ್ಲಾಗ್ ಮಾಡಲೇಬೇಕಂತ ಕೂತಿದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ಬರೀ ಪಟ ಪೂಜೆ ಮಾಡಿ ನಿಮ್ಗೆ ಸಿಗ್ತೀನಿ. ಸೊ ಪೂಜೆ
ಪೂಜೆ ಎಲ್ಲ ಆಯಿತು. ಈಗ ಏನಂದ್ರೆ ಕರೆಂಟ್ ಹೋಗಿತ್ತು, ಕರೆಂಟ್ ಬಂತ, ಪೂಜೆ ಮುಗಿಸೀನಿ. ಸೂರ್ಯದೇವಿಗೆ ಏನಂದ್ರೆ ಜಲ್ಲ ನೀರ್ದು ಇದು ಮಾಡೀನಿ, ಪೂಜೆ ಮಾಡೀನಿ. ಸೊ ಈಗ ಪಟ ರೆಡಿಯಾಗಿ ಹೋಗ್ತೀನಿ. ಸೊ ನಾನು ಪೂಜೆ ತೋರಿಸ್ತೇನೆ. ಸೊ ನನ್ನ ಪೂಜೆ ಆಗೈತಿ, ದೀಪ ಎಲ್ಲ ಹಚ್ಚೀನಿ. ಆ್ಯಂಡ್ ನನಗೆ ನಮ್ಮ ಹಣ್ಣಪ್ಪನ ತಂದಿನ ನಾನು ಭಾಳ ಚಂದ ಐತಿ, ನಂಗೆ ಭಾಳ ಇಷ್ಟ ಆಗ್ತದೆ ಮೂರ್ತಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ನಾನು ನಂದು ಇದೆಲ್ಲ ಇದು ಮಾಡೋಕ್ಕೆ ನೋಡ್ತೀನಿ. ಸೊ ಫುಲ್ ಕಿಚನ್ ಮೆಸ್ ಆಗೈತಿ. ಸೊ ಬಂದೆಲ್ಲ ಕ್ಲೀನ್ ಮಾಡ್ತೀನಿ, ಯಾಕಂದ್ರೆ ಪಾರ್ಲರ್ ಟೈಮ್ ಆಗೈತಿ. ಪಟ ರೆಡಿ ಆಗೋಣ. ಸೊ ಫ್ರೆಂಡ್ಸ್, ಪಾರ್ಲರ್ ಬಂದೀನಿ. ಬಂದು ಏನದ ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಕುಂತೀನಿ. ಯಾಕೋ ಇಲ್ಲಿ ಕ್ಲೈಮೇಟ್ ಬಿಸಿಲು ಮಾಡ ಹಿಂಗೆ ಅನ್ಸತೈತಿ. ಸೊ ಸ್ವಲ್ಪ ಯಾಕೋ ಹೆಲ್ತ್ ಅಪ್ಸೆಟ್ ಅನ್ಸತೈತಿ. ಸೊ ಅದಕ್ಕೆ ಕುಂತೀನಿ. ಕೆಲಸ ಅಂತೂ ಭಾಳ ಅದಾವ, ಯಾಕಂದ್ರೆ ಇನ್ನು ನಾನು ಮೆಶೋದ ಸೀರೆ ಎಲ್ಲ ಇನ್ನೂ ಅಪ್ಲೋಡ್ ಮಾಡ್ಬೇಕು, ಆಗ್ತಾನೇ ಇಲ್ಲ ನನಗೆ ಏನೂ ಮಾಡೋಕ್ಕೆ. ಸೊ ಭಾಳ ಡಲ್ ಫೀಲ್ ಆಗತ್ತೈತಿ. ಸೊ ನೋಡೋಣ ಎಷ್ಟಾಗುತ್ತೆ ಇವತ್ತು ಟ್ರೈ ಮಾಡ್ತೀನಿ ನಾನು ಅದೆಲ್ಲ ಅಪ್ಲೋಡ್ ಮಾಡೋಕ್ಕೆ. ಯಾಕಂದರೆ ಈಗ ಸೇಲ್ಸು ಸ್ವಲ್ಪ ಕಮ್ಮಿ ಆಗೈತೆ, ಯಾಕಂದ್ರೆ ಸೇಲ್ ಮೆಶೋದ ಏನು ಸೇಲ್ ಅಂತ ಇರುತ್ತಲ್ಲ ಅದು ಈಗಿಲ್ಲಲ್ಲ. ಸೊ ಅದಕ್ಕೆ ನಮ್ಮ ಸೇಲ್ಸ್ ಕಮ್ಮಿ ಆಗುತ್ತೆ. ಬಟ್ ಸೇಲ್ಸ್ ಇದ್ದಾಗ ನಮ್ಮ ಸ್ವಲ್ಪ ಲಾಸು ಇರುತ್ತೆ, ಬಿಕಾಸ್ ಅದಕ್ಕೆ ನಾವು ಡಿಸ್ಕೌಂಟ್ ಕೊಟ್ಟಿರ್ತೀವಿ. ಸೊ ನಮ್ಗೆ ಅದರಲ್ಲಿ ಏನು ಪ್ರಾಫಿಟ್ ಇರೋಲ್ಲ. ಈ ಸಲ ನನಗಂತೂ ನನ್ನ ಅನುಭವ ಪ್ರಕಾರ ನನಗೆ ಸ್ವಲ್ಪ ನುಕ್ಸಾನ ಆಗೈತೆ ಅನ್ಕೋತೀನಿ. ಬಟ್ ಇಟ್ಸ್ ಓಕೆ, ನುಕ್ಸಾನ ಒಂದು ಟೈಮ್ ಆದರೆ ಒಂದು ಟೈಮ್ ಪ್ರಾಫಿಟು ಆಗುತ್ತೆ ಅನ್ಕೋತೀನಿ. ಸೊ ಅದಕ್ಕೆ ಈಗೆಲ್ಲ ಅಪ್ಲೋಡ್ ಮಾಡಬೇಕು. ಫ್ಯಾನ್ ಐತಿ, ಸೊ ಅದಕ್ಕೆ ವಾಯ್ಸ್ ಕೇಳೋದು. ಸೊ ನಾನು ಆದಷ್ಟು ಜಲ್ದಿ ಮೈಕ್ ತೊಗೋತೀನಿ ಆ್ಯಂಡ್ ಚಂದ ವ್ಲಾಗ್ ಮಾಡ್ತೀನಿ. ಸೊ ಅಲ್ಲಿಂದ ತನಕ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ನೋಡೋಣ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.